ಜೊತೆಗೆ ಇರುವಂಥದ್ದು ಅಂದರೆ ನಿಮ್ಮನ್ನ ಇಲ್ಲ, ಐ ಥಿಂಕ್ ತುಂಬಾ ವೆರಿ ಇಂಪಾರ್ಟೆಂಟ್ ಬರ್ತ್ಡೇ ಆಗಿತ್ತು. ಲಾಸ್ಟ್ ಇಯರ್ ನಾನು ಇರಲಿಲ್ಲ, ಜುಲೈ ಇರಲಿಲ್ಲ. ಈ ಸತಿ ಆಫ್ಟರ್ ನನಗೆ ಈ ಒಂದು ಇಶ್ಯೂ ಸ್ಟಾರ್ಟ್ ಆದಾಗ, ಕ್ಯಾನ್ಸರ್ ಇಶ್ಯೂ ಸ್ಟಾರ್ಟ್ ಆದಾಗ, ಆಮೇಲೆ ಡಾಕ್ಟರ್ ನೋಡ್ಕೊಂಡಿದ್ದ ರೀತಿ ಇರ್ಬೋದು, ಗೀತಾ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನಮ್ಮ ಜೊತೆಯಲ್ಲಿ ಬಂಧು ಬಳಗ, ನಮ್ಮ ಇಂಡಸ್ಟ್ರಿ, ನಮ್ಮ ಎಲ್ಲ ಹೀರೋಸ್ಗಳು, ಮೀಡಿಯಾದವರು, ಅವರೇ ಹೇಳಿದೆ ಮೀಡಿಯಾ, ಎವ್ರಿಬಡಿ ಹ್ಯಾಸ್ ಪ್ಲೇಡ್ ಅ ವೆರಿ ಏನಂತೀವಿ, ಒಂದು ಎಮೋಷ್ನಲ್, ಎವ್ರಿಬಡಿ ವಾಸ್ ವೆರಿ ಎಮೋಷ್ನಲ್ ಆ್ಯಂಡ್ ಕನ್ಸರ್ನ್ಡ್ ಅಬೌಟ್ ಹೆಲ್ತ್ ಬಗ್ಗೆ ಕನ್ಸರ್ನ್ ಆಗಿದ್ರು. ಸೊ ಅದು ಬಂತು, ಅದರಿಂದ ಶುರುವಾಯಿತು. ಆಮೇಲೆ ಐ ವಾಂಟೆಡ್ ಟು ಓಪನ್ ಅಪ್, ಯಾಕಂದರೆ ಎಲ್ಲ ಇದನ್ನು ನಾವು ಓಪನ್ ಆಗಿ ಹೇಳ್ತೀವಿ, ಇದನ್ನು ಮಾತ್ರ ಯಾಕೆ ಹೈಡ್ ಮಾಡಬೇಕು, ನನ್ನ ಮನಸ್ಸಿಗೆ ಹೇಳ್ತು, ಗೀತಂಗೆ ಹೇಳ್ದಿಲ್ಲ, ಹೇಳ್ಬಿಡೋಣ. ಆವಾಗ ಓಪನ್ ಅಪ್ ಆಗಿ ಹೇಳಿದೆ. ಬಟ್ ದೇವ್ರು ಎಲ್ಲಿಂದ ಸ್ಟ್ರೆಂತ್ ಕೊಟ್ಟನೋ, ಡಾಕ್ಟರ್ ಶಶಿಧರ್ ಅವರು, ವಿ ಕೆ ಶ್ರೀನಿವಾಸ್ ಅವರು, ಅವರೆಲ್ಲ ಫಸ್ಟ್ ನನಗೆ ಒಂದು ಕೌಶಿಕ್ ಥರ ಇದ್ದರು. ಬಂದು ನನಗೆ ಒಂದು ಟ್ರೀಟ್ಮೆಂಟ್ಲಿ ಭಾಳ ಸಹಾಯ ಆಯಿತು. ದ ವೇ ದೇ ಟ್ರೀಟೆಡ್. ನಾನು ಇನ್ನೊಬ್ಬರು ಯಾರು, ಡಾಕ್ಟರ್ ಶಶಿಧರ್ ಅವರು, ವಿ ಕೆ ಶ್ರೀನಿವಾಸ್ ಅವರು, ದಿಲೀಪ್ ಡಾಕ್ಟರು, ಆಮೇಲೆ ಇನ್ನೂ ಯೋಗಿತಾ ಅಂತ ಒಬ್ಬರು. ಅವರು ಯಾವಾಗಲೂ ಕೀಮೋ ಬರಬೇಕಾರೆಲ್ಲ ಬಂದು ಪಕ್ಕದಲ್ಲಿ ನಿಂತ್ಕೊಂಡು ಯಾವಾಗ ಕೇಳೋರು ನೋಯುತ್ತಾ ಅಂದರೆ ಕನ್ಸರ್ನ್ ಇದೆಯಲ್ಲ. ಐ ಥಿಂಕ್ ಡಾಕ್ಟ್ರ್ ಯಾವ್ಯಾವ ರೂಪದಲ್ಲ ಬರ್ತಾರೆ, ಆಕೆ ಒಂದು ತಾಯಿ ರೂಪದಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಐ ಥಿಂಕ್ ಇಟ್ ವಾಸ್ ಸೋ ಟಚಿಂಗ್ ಫಾರ್ ಮೀ ಆ್ಯಂಡ್ ಭಾಳ ಚೆನ್ನಾಗಿತ್ತು ಅದೆಲ್ಲ ಆ ಪೀರಿಯಡು. ಅದಾದಮೇಲೆ ಡಾಕ್ಟರ್ ಮನೋಹರನ್ ಮಯಾಮಿಲಿ ಆಪ್ರೇಷನ್ ಮಾಡ್ತಾರೆ ಅಮ್ಮ. ಬಟ್ ಸಪೋರ್ಟ್ ಇತ್ತಮ್ಮ, ಸಪೋರ್ಟು ಮೇಜರ್ಲಿ ಫ್ಯಾಮಿಲಿ, ಗೀತಾ, ನಿವಿ ಇರ್ಬೋದು, ಆ್ಯಂಡ್ ನಮ್ಮ ಫ್ರೆಂಡ್ಸ್ ಇರ್ಬೋದು, ವಾಕಿಂಗ್ ಫ್ರೆಂಡ್ಸ್ ಮಾಡ್ತಿದ್ದಾರೆ, ವಾಕಿಂಗ್ ಅವರು ಇರ್ಬೋದು, ಅರ್ಜುನ್ ಜನ್ಯ ಆ್ಯಂಡ್ ಧನಂಜಯ, ದುನಿಯಾ ವಿಜಯ್, ಸುದೀಪ್, ಯಶ್ ಇರ್ಬೋದು, ಎಲ್ಲರೂ ದೇ ವರ್ ಸೋ ಕನ್ಸರ್ನ್. ಆ್ಯಂಡ್ ಅವರು ಯಾರಿಗೂ ಮಾತಾಡೋಕ್ಕೆ ಥರ ಇದಿಲ್ಲ, ಅವ್ರಿಗೆ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಬಟ್ ಆದರೂ ಬಂದಿರ್ಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ. ಬಟ್ ಸೊ ಅದಾದಮೇಲೆ ಹೋಗ್ಬಿಟ್ಟು ಬಂದಾದಮೇಲೆ ಏನೇನು ನಡೀತು ಅಂತ ನಿಮಗೆ ಗೊತ್ತು. ಅದಾದಮೇಲೆ ಇಲ್ಲಿ ತಿರ್ಗಾ ಶೂಟಿಂಗ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅದೆಲ್ಲಿ ದೇವ್ರಿಗೆ ಎನರ್ಜಿ ಕೊಟ್ಟನೋ ಗೊತ್ತಿಲ್ಲ. ಇಲ್ಲ, ಐ ಥಿಂಕ್ ತುಂಬಾ ವೆರಿ ಇಂಪಾರ್ಟೆಂಟ್ ಬರ್ತ್ಡೇ ಆಗಿತ್ತು. ಲಾಸ್ಟ್ ಇಯರ್ ನಾನು ಇರಲಿಲ್ಲ, ಜುಲೈ ಇರಲಿಲ್ಲ. ಈ ಸತಿ ಆಫ್ಟರ್ ನನಗೆ ಈ ಒಂದು ಇಶ್ಯೂ ಸ್ಟಾರ್ಟ್ ಆದಾಗ, ಕ್ಯಾನ್ಸರ್ ಇಶ್ಯೂ ಸ್ಟಾರ್ಟ್ ಆದಾಗ, ಆಮೇಲೆ ಡಾಕ್ಟರ್ ನೋಡ್ಕೊಂಡಿದ್ದ ರೀತಿ ಇರ್ಬೋದು, ಗೀತಾ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನಮ್ಮ ಜೊತೆಯಲ್ಲಿ ಬಂಧು ಬಳಗ, ನಮ್ಮ ಇಂಡಸ್ಟ್ರಿ, ನಮ್ಮ ಎಲ್ಲ ಹೀರೋಸ್ಗಳು, ಮೀಡಿಯಾದವರು, ಅವರೇ ಹೇಳಿದೆ ಮೀಡಿಯಾ, ಎವ್ರಿಬಡಿ ಹ್ಯಾಸ್ ಪ್ಲೇಡ್ ಅ ವೆರಿ ಏನಂತೀವಿ, ಒಂದು ಎಮೋಷ್ನಲ್, ಎವ್ರಿಬಡಿ ವಾಸ್ ವೆರಿ ಎಮೋಷ್ನಲ್ ಆ್ಯಂಡ್ ಕನ್ಸರ್ನ್ಡ್ ಅಬೌಟ್ ಹೆಲ್ತ್ ಬಗ್ಗೆ ಕನ್ಸರ್ನ್ ಆಗಿದ್ರು. ಸೊ ಅದು ಬಂತು, ಅದರಿಂದ ಶುರುವಾಯಿತು. ಆಮೇಲೆ ಐ ವಾಂಟೆಡ್ ಟು ಓಪನ್ ಅಪ್, ಯಾಕಂದರೆ ಎಲ್ಲ ಇದನ್ನು ನಾವು ಓಪನ್ ಆಗಿ ಹೇಳ್ತೀವಿ, ಇದನ್ನು ಮಾತ್ರ ಯಾಕೆ ಹೈಡ್ ಮಾಡಬೇಕು, ನನ್ನ ಮನಸ್ಸಿಗೆ ಹೇಳ್ತು, ಗೀತಂಗೆ ಹೇಳ್ದಿಲ್ಲ, ಹೇಳ್ಬಿಡೋಣ. ಆವಾಗ ಓಪನ್ ಅಪ್ ಆಗಿ ಹೇಳಿದೆ. ಬಟ್ ದೇವ್ರು ಎಲ್ಲಿಂದ ಸ್ಟ್ರೆಂತ್ ಕೊಟ್ಟನೋ, ಡಾಕ್ಟರ್ ಶಶಿಧರ್ ಅವರು, ವಿ ಕೆ ಶ್ರೀನಿವಾಸ್ ಅವರು, ಅವರೆಲ್ಲ ಫಸ್ಟ್ ನನಗೆ ಒಂದು ಕೌಶಿಕ್ ಥರ ಇದ್ದರು.